ನಮಸ್ಕಾರ ಸ್ನೇಹಿತರೆ. ಮಕರ ಸಂಕ್ರಾಂತಿಯಂದು ಅರ್ಧಕೇಂದ್ರ ಯೋಗ. ಈ ರಾಶಿಗೆ ಆದಾಯ ಮತ್ತು ಸಂಪತ್ತು ದುಪ್ಪಟ್ಟಾಗಲಿದೆ. ಹೌದು, ನವಗ್ರಹಗಳಲ್ಲಿ ಮಂಗಳ ಹಾಗೂ ಗುರು ತುಂಬಾ ವಿಶೇಷವಾದ ಸ್ಥಾನವನ್ನು ಪಡೆದುಕೊಂಡಿವೆ. ಈ ಗ್ರಹಗಳು ಯಾರನ್ನು ಆಶೀರ್ವದಿಸುತ್ತವೆಯೋ ಅವರ ಅದೃಷ್ಟ ರಾತ್ರೋರಾತ್ರಿ ಬದಲಾಗಬಹುದು. ಈ ಬಾರಿ ಗುರು ಮತ್ತು ಮಂಗಳ ಗ್ರಹಗಳಿಂದ ಜನವರಿ 14 ಮಕರ ಸಂಕ್ರಾಂತಿಯಂದು ಅರ್ಧಕೇಂದ್ರ ಯೋಗ ರೂಪುಗೊಳ್ಳುತ್ತಿದೆ. ಮಕರ ಸಂಕ್ರಾಂತಿಯಂದು ಎರಡು ಗ್ರಹಗಳು ಪರಸ್ಪರ 45 ಡಿಗ್ರಿ ಕೋನದಲ್ಲಿ ಇರಲಿದ್ದು ಈ ಅರ್ಧಕೇಂದ್ರ ಯೋಗವನ್ನು ಸೃಷ್ಟಿಸಲಿವೆ. ಈ ಯೋಗ 12 ರಾಶಿಗಳ ಮೇಲೆ ಶುಭ ಮತ್ತು ಅಶುಭ ಪರಿಣಾಮಗಳನ್ನು ಬೀರುತ್ತವೆ. ಹಾಗಾದರೆ ಗುರು ಮತ್ತು ಮಂಗಳ ಗ್ರಹದ ಅರ್ಧಕೇಂದ್ರ ಯೋಗದಿಂದ ಶುಭ ಪ್ರಯೋಜನ ಪಡೆಯಲಿರುವ ರಾಶಿಗಳ ಬಗ್ಗೆ ತಿಳಿಯೋಣ. ಗುರು ಮಂಗಳ ಗ್ರಹದಿಂದ ಅರ್ಧಕೇಂದ್ರ ಯೋಗ ಸೃಷ್ಟಿಯಾಗಲಿದೆ. ಜನವರಿ 14 ಮಂಗಳವಾರ ಬೆಳಗ್ಗೆ 5:32ಕ್ಕೆ ಗ್ರಹಗಳ ಅಧಿಪತಿ ಮಂಗಳ ಹಾಗೂ ಜ್ಞಾನದಾತ ಗುರು ಪರಸ್ಪರ 45 ಡಿಗ್ರಿಗಳಲ್ಲಿರಲಿದೆ. ಈ ಗ್ರಹಗಳು ಅರ್ಧಕೇಂದ್ರ ಯೋಗವನ್ನು ರೂಪಿಸುತ್ತವೆ. ಹಾಗಾದರೆ ಅರ್ಧಕೇಂದ್ರ ಯೋಗದ ರಚನೆಯಿಂದ ಪ್ರಯೋಜನ ಪಡೆಯಲಿರುವ ಆ 3 ರಾಶಿಗಳು ಯಾವುವೆಂದು ತಿಳಿದುಕೊಳ್ಳೋಣ. ಬನ್ನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ಹಾಗೆ ವೈದಿಕ ಜ್ಯೋತಿಷ್ಯ ಮತ್ತು ಆಚಾರ ವಿಚಾರಗಳಲ್ಲಿ ನಂಬಿಕೆ ಇದ್ದರೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಟ್ಟು ನಿಮ್ಮ ಆತ್ಮೀಯರಿಗೂ ಶೇರ್ ಮಾಡಿ. ಮೊದಲನೇದಾಗಿ ವೃಷಭ ರಾಶಿ. ಜನವರಿ 14ರಿಂದ ವೃಷಭ ರಾಶಿಯವರಿಗೆ ಒಳ್ಳೆಯ ಸಮಯಗಳು ಪ್ರಾರಂಭವಾಗುತ್ತವೆ. ಅರ್ಧಕೇಂದ್ರ ಯೋಗದ ಪ್ರಭಾವದಿಂದಾಗಿ ಎಲ್ಲ ಕಾರ್ಯಗಳಲ್ಲೂ ಶುಭ ಫಲ ಸಿಗಲಿದೆ. ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆ ಕಂಡುಬರಲಿದೆ ಮತ್ತು ಸಾಮಾಜಿಕ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗಲಿದ್ದು ಸಮಾಜದಲ್ಲಿ ಗೌರವ ಅಧಿಕವಾಗಲಿದೆ. ಈ ಸಮಯದಲ್ಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಪ್ರತಿಫಲ ಸಿಗಲಿದೆ. ಶೀಘ್ರದಲ್ಲೇ ನೀವು ಫಲಿತಾಂಶವನ್ನು ನೋಡುವಿರಿ ಮತ್ತು ನಿಮ್ಮ ಕುಟುಂಬದೊಂದಿಗೆ ಎಲ್ಲೋ ಪ್ರಯಾಣಿಸಲು ನೀವು ಯೋಜಿಸಬಹುದು ಮತ್ತು ನೀವು ಕೆಲಸದ ಬಗ್ಗೆ ಹೆಚ್ಚು ಜವಾಬ್ದಾರಿಯುತರಾಗಿರುತ್ತೀರಿ ಮತ್ತು ಉದ್ಯೋಗಿಗಳಿಗೆ ಬಡ್ತಿ ಸಿಗಬಹುದು. ವೇತನ ಹೆಚ್ಚಳದ ಬಗ್ಗೆಯೂ ಚರ್ಚೆ ನಡೆಸುವ ಸಾಧ್ಯತೆ ಕೂಡ ಇದೆ. ಎರಡನೆಯದಾಗಿ ಕನ್ಯಾ ರಾಶಿ. ಕನ್ಯಾ ರಾಶಿಯ ಜನರಿಗೆ ಅರ್ಧಕೇಂದ್ರ ಯೋಗ ಫಲಪ್ರದವಾಗಲಿದೆ. ನೀವು ವಿದೇಶಿ ಪ್ರವಾಸಕ್ಕೆ ಹೋಗಬಹುದು ಮತ್ತು ಕುಟುಂಬದೊಂದಿಗೆ ಪ್ರಯಾಣಿಸಲು ಒಂದು ಯೋಜನೆ ರೂಪಿಸಬಹುದು ಮತ್ತು ಪ್ರೇಮ ಜೀವನ ಅದ್ಭುತವಾಗಿರುತ್ತದೆ ಮತ್ತು ಹಣವನ್ನು ಬುದ್ಧಿವಂತಿಕೆಯಿಂದ ಖರ್ಚು ಮಾಡುವುದು ಫಲಪ್ರದವಾಗುತ್ತದೆ ಮತ್ತು ವ್ಯವಹಾರದಲ್ಲಿ ಲಾಭ ಕೂಡ ಉಂಟಾಗಬಹುದು. ಉದ್ಯೋಗಿಗಳಿಗೆ ಸಮಯ ಉತ್ತಮವಾಗಿರುತ್ತದೆ. ಯಾವುದೇ ಕೆಲಸವನ್ನು ಹೆಚ್ಚು ಒತ್ತಡದಲ್ಲಿ ಮಾಡಬೇಡಿ. ಇದರಿಂದ ನೀವು ದುಃಖವನ್ನು ಅನುಭವಿಸಬಹುದು ಮತ್ತು ಸಮಸ್ಯೆಗಳಿಂದ ತೊಂದರೆಗೊಳಗಾಗಬಹುದು. ಹೀಗಾಗಿ ತಾಳ್ಮೆಯಿಂದ ಎಲ್ಲವನ್ನು ಎದುರಿಸುವುದು ಉತ್ತಮ. ಇನ್ನು ಮೂರನೆಯದಾಗಿ ಕುಂಭರಾಶಿ. ಕುಂಭರಾಶಿಯಲ್ಲಿ ಜನಿಸಿದ ಜನರು ಗುರು ಮತ್ತು ಮಂಗಳ ಗ್ರಹಗಳಿಂದ ಉಂಟಾಗುವ ಅರ್ಧಕೇಂದ್ರ ಯೋಗದಿಂದ ಪ್ರಯೋಜನ ಪಡೆಯುತ್ತಾರೆ ಮತ್ತು ಬಹಳ ದಿನಗಳಿಂದ ಬಾಕಿ ಉಳಿದಿದ್ದ ಕೆಲಸ ಶೀಘ್ರದಲ್ಲೇ ಪೂರ್ಣಗೊಳ್ಳಲಿದೆ. ಮಕರ ಸಂಕ್ರಾಂತಿಯಿಂದ ನೀವು ಅನೇಕ ಕ್ಷೇತ್ರಗಳಲ್ಲಿ ಲಾಭ ಗಳಿಸಬಹುದು. ಆತ್ಮವಿಶ್ವಾಸ ಕೂಡ ಹೆಚ್ಚಾಗಲಿದೆ ಮತ್ತು ನಿಮ್ಮ ಕೆಲಸದ ಸ್ಥಳದಲ್ಲಿ ಬಡ್ತಿ ಪಡೆಯಲು ನಿಮಗೆ ಅವಕಾಶಗಳು ಸಿಗುತ್ತವೆ ಮತ್ತು ನಿಮ್ಮ ಮನಸ್ಸಿನಲ್ಲಿ ಬೇರೆ ರೀತಿಯ ಉತ್ಸಾಹ ಕೂಡ ಇರುತ್ತದೆ ಮತ್ತು ನಿಮ್ಮ ಕೆಲಸಕ್ಕೆ ಹಿರಿಯ ಅಧಿಕಾರಿಗಳಿಂದ ಸಂಪೂರ್ಣ ಬೆಂಬಲ ಸಿಗುತ್ತದೆ. ಸಾಲ ಕೊಟ್ಟ ಹಣವನ್ನು ಮರುಪಡೆಯುತ್ತೀರಿ ಮತ್ತು ಆರೋಗ್ಯವು ಮೊದಲಿಗಿಂತ ಉತ್ತಮವಾಗಿರುತ್ತದೆ. ಹೂಡಿಕೆ ಕೂಡ ಉತ್ತಮ ಲಾಭ ತಂದು ಕೊಡಲಿದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಯಿತಾ? ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.